ಪ್ರೀತಿಯ ವಿದ್ಯಾರ್ಥಿಗಳೇ, ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೋರ್ಡ್ನವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3 and 4 ಈ 4ರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. 10ನೇ ತರಗತಿಯ ಈ 4 ಪೇಪರ್ಗಳ ವಿಶ್ಲೇಷಣೆ. ಎ ಹೀರೋ ಪಾಠದಿಂದ ಮಾಡೆಲ್ ಕ್ವಶನ್ ಪೇಪರ್ 1 ನಲ್ಲಿ 2 ಮಾರ್ಕ್ಸಿನ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ 2, 3, 4 ಅಲ್ಲಿ ಎಕ್ಸ್ಟ್ರಾಕ್ಟ್ ಅನ್ನ ಕೇಳಿದ್ದಾರೆ. ಅದೇ ರೀತಿ ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಇದರಿಂದ 3 ಮಾರ್ಕ್ಸಿನ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ SA2. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ನಲ್ಲಿ 3 ಮಾರ್ಕ್ಸಿನ ಎಕ್ಸ್ಟ್ರಾಕ್ಟ್ ಅನ್ನ ಕೇಳಿದ್ದಾರೆ. ಕ್ವಶನ್ ಪೇಪರ್ ನಂಬರ್ 3 ನಲ್ಲಿ 2 ಮಾರ್ಕ್ಸಿನ ಪ್ರಶ್ನೆ ಅಂದ್ರೆ SA1. ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 4 ಅಲ್ಲಿ 3 ಮಾರ್ಕ್ಸಿನ ಎಕ್ಸ್ಟ್ರಾಕ್ಟ್ ಅನ್ನ ಕೇಳಿದ್ದಾರೆ. ಜೆಂಟಲ್ಮ್ಯಾನ್ ಆಫ್ ರಿಯೋ ಅಂಡ್ ಮಿಡಿಯೋದಿಂದ 3 ಮಾರ್ಕ್ಸಿನ ಎಕ್ಸ್ಟ್ರಾಕ್ಟ್ ಅನ್ನ ಕ್ವಶನ್ ಪೇಪರ್ 1 ನಲ್ಲಿ, ಕ್ವಶನ್ ಪೇಪರ್ 2 ನಲ್ಲಿ 2 ಮಾರ್ಕ್ಸಿನ SA1 ಪ್ರಶ್ನೆಯನ್ನ, ಅದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3 ನಲ್ಲಿ 2 ಮಾರ್ಕ್ಸಿನ SA1 ಪ್ರಶ್ನೆಯನ್ನ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 4 ಅಲ್ಲಿ 3 ಮಾರ್ಕ್ಸಿನ SA2 ಪ್ರಶ್ನೆಯನ್ನ ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ 2 ಅಂಕದ SA1 ಪ್ರಶ್ನೆಯನ್ನ ಮಾಡೆಲ್ ಕ್ವಶನ್ ಪೇಪರ್ 1 ರಿಂದ, ಮಾಡೆಲ್ 2 ಇಂದ 2 ಅಂಕದ SA1, ಅದೇ ರೀತಿ 3 ಮತ್ತು 4ನೇ ಕ್ವಶನ್ ಪೇಪರ್ ನಲ್ಲೂ ಕೂಡ 2 ಅಂಕದ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೇಮ್, ಇದು ಮಾತ್ರ 4 ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕದ ಪ್ರಶ್ನೆಯನ್ನೇ ಕೇಳಿದ್ದಾರೆ ಅಂಬೇಡ್ಕರ್ ಪಾಠದಿಂದ. ದ ಕಾನ್ಸೆಪ್ಟ್ ಇಂದ 2 ಅಂಕದ ಪ್ರಶ್ನೆ ಪೇಪರ್ 1 ರಲ್ಲಿ, ಪೇಪರ್ 2 ರಲ್ಲಿ 2 ಅಂಕದ ಒಂದು ಪ್ರಶ್ನೆ, ಪೇಪರ್ 3 ರಲ್ಲಿ 3 ಅಂಕದ ಎಕ್ಸ್ಟ್ರಾಕ್ಟ್ ಅನ್ನ, ಮತ್ತೆ ಪೇಪರ್ 4 ರಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನ. ಅಂದ್ರೆ ಕಾನ್ಸೆಪ್ಟ್ ಪಾಠದಿಂದ 2 ಅಂಕದ 3 ಪ್ರಶ್ನೆಗಳು 3 ಪೇಪರ್ನಿಂದ, 1 ಪೇಪರ್ನಲ್ಲಿ ಮಾತ್ರ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ಕೇಳಿದ್ದಾರೆ. ದ ಕಾನ್ಸೆಪ್ಟ್ ಆಯ್ತು. ಡಿಸ್ಕವರಿಯಿಂದ 3 ಅಂಕದ ಎಕ್ಸ್ಟ್ರಾಕ್ಟ್ ಅನ್ನ ಕ್ವಶನ್ ಪೇಪರ್ 1, 2, 3 ನಲ್ಲಿ ಕೇಳಿದ್ದಾರೆ. ಕ್ವಶನ್ ಪೇಪರ್ 4 ಅಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಕಲರ್ಸ್ ಆಫ್ ಸೈಲೆನ್ಸ್ ಇಂದ 3 ಅಂಕದ ಒಂದು ಎಕ್ಸ್ಟ್ರಾಕ್ಟ್ ಕ್ವಶನ್ ಪೇಪರ್ 1 ರಲ್ಲಿ, ಕ್ವಶನ್ ಪೇಪರ್ 2 ನಲ್ಲಿ 3 ಅಂಕದ ಒಂದು ಪ್ರಶ್ನೆ SA2. ಕ್ವಶನ್ ಪೇಪರ್ ನಂಬರ್ 3 ನಲ್ಲಿ 3 ಅಂಕದ ಒಂದು ಪ್ರಶ್ನೆ SA2. ಕ್ವಶನ್ ಪೇಪರ್ ನಂಬರ್ 4 ಅಲ್ಲಿ 3 ಅಂಕದ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ಕೇಳಿರ್ತಕ್ಕಂಥದ್ದು. ಅಂದ್ರೆ ಕ್ವಶನ್ ಪೇಪರ್ 1 ಮತ್ತು 4 ರಲ್ಲಿ ಎಕ್ಸ್ಟ್ರಾಕ್ಟ್ ಕೇಳಿದ್ದಾರೆ, 2 ಮತ್ತು 3 ರಲ್ಲಿ 3 ಅಂಕದ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ SA2 ಅನ್ನ ಕೇಳಿದ್ದಾರೆ. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಇಂದ ಇಲ್ಲಿ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲೂ ಕ್ವಶನ್ ಪೇಪರ್ 1, 2, 3, 4 4ರಲ್ಲೂ ಕೂಡ 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನ ಪೊಯೆಟ್ರಿ ಸೆಕ್ಷನ್ ಬರೋದಾದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಇಂದ 4 ಅಂಕದ ಸಮ್ಮರಿ ನಮ್ಗೆಲ್ಲ ಗೊತ್ತಿದೆ. ಈ 4 ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕದ ಸಮ್ಮರಿಯನ್ನೇ ಕೇಳಿದ್ದಾರೆ. ಅಂದ್ರೆ ಇದು ಫಿಕ್ಸ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಇಂದ 4 ಮಾರ್ಕ್ಸಿನ ಸಮ್ಮರಿ ಬಂದೇ ಬರುತ್ತೆ ಅಂತ ಆಯ್ತು. ಕ್ವಾಲಿಟಿ ಆಫ್ ಮರ್ಸಿ ಇಂದ ಕ್ವಶನ್ ಪೇಪರ್ 1 ರಲ್ಲಿ 4 ಅಂಕದ ಒಂದು ಪ್ರಶ್ನೆ ಅಂದ್ರೆ ಕೋಟ್ ಫ್ರಮ್ ಮೆಮೊರಿ. 4 ಪತ್ರಿಕೆಯಲ್ಲೂ ಕೂಡ ಪದ್ಯ ಅಂದ್ರೆ ಕೋಟ್ ಫ್ರಮ್ ಮೆಮೊರಿನೇ ಕೇಳಿದ್ದಾರೆ 4 ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ. ಐ ಆಮ್ ದ ಲ್ಯಾಂಡ್ ಇಂದ 3 ಅಂಕದ ಒಂದು ಪ್ರಶ್ನೆ ಪತ್ರಿಕೆ 2ರಲ್ಲೂ ಕೂಡ 3 ಅಂಕದ ಒಂದು ಪ್ರಶ್ನೆ ಪತ್ರಿಕೆ 3 ರಲ್ಲಿ 4 ಅಂಕದ ಸಮ್ಮರಿ ಆಪ್ಷನ್ ಆಗಿ 4 ಅಂಕದ ಸಮ್ಮರಿಯನ್ನ ಕೇಳಿದ್ದಾರೆ. ಕ್ವಶನ್ ಪೇಪರ್ 4ರಲ್ಲೂ ಕೂಡ 4 ಅಂಕದ ಒಂದು ಪ್ರಶ್ನೆ ಅಂದ್ರೆ ಸಮ್ಮರಿ ಆಪ್ಷನ್ ಇರ್ತದೆ, ಅದಕ್ಕೆ ಅದನ್ನ ಕೇಳಿರ್ತಕ್ಕಂಥದ್ದು. ನಾವು ಇದರಿಂದ ನೋಡ್ಬೇಕಾಗಿರೋದು, ಕಲ್ತ್ಕೋಬೇಕಾಗಿರೋದು, ತಿಳ್ಕೊಬೇಕಾಗಿರೋದು ಏನಂತಂದ್ರೆ 3 ಅಂಕದ ಪ್ರಶ್ನೆಯನ್ನಾದ್ರೂ ಕೇಳ್ಬೋದು. ಐ ಆಮ್ ದ ಲ್ಯಾಂಡ್ ಇಂದ 4 ಅಂಕದ ಸಮ್ಮರಿ ಆಪ್ಷನ್ ಇಟ್ಕೊಂಡು 4 ಅಂಕದ ಸಮ್ಮರಿನಾದ್ರೂ ಕೂಡ ಕೇಳ್ಬೋದು.
ದ ಸಾಂಗ್ ಆಫ್ ಇಂಡಿಯಾದಿಂದ ಪ್ರಶ್ನೆ ಪತ್ರಿಕೆ 1ರಲ್ಲಿ 4 ಅಂಕದ ಸಮ್ಮರಿ ಆಪ್ಷನ್ಸ್ ಇರ್ತದೆ. ಅದೇ ರೀತಿ ಪ್ರಶ್ನೆ ಪತ್ರಿಕೆ 2ರಿಂದ 3 ಅಂಕದ ಒಂದು ಎಕ್ಸ್ಟ್ರಾಕ್ಟ್, ಪ್ರಶ್ನೆ ಪತ್ರಿಕೆ 3ರಿಂದ 3 ಅಂಕದ ಎಕ್ಸ್ಟ್ರಾಕ್ಟ್, ಪ್ರಶ್ನೆ ಪತ್ರಿಕೆ 4ರಿಂದ 3 ಅಂಕದ ಒಂದು ಪ್ರಶ್ನೆ ಎಸ್ಸೆ 2 ಕೇಳ್ಬೋದು. ಅಂದ್ರೆ ಇದರಲ್ಲಿ 4 ಅಂಕದ ಸಮ್ಮರಿನೂ ಕೂಡ ಕೇಳಿದ್ದಾರೆ, ಎಕ್ಸ್ಟ್ರಾಕ್ಟ್ ಅನ್ನು ಕೇಳಿದ್ದಾರೆ 2 ಪೇಪರಲ್ಲಿ. ಒಂದು ಪೇಪರ್ನಲ್ಲಿ ಒಂದು ಪ್ರಶ್ನೆಯನ್ನ ಅಂದ್ರೆ 3 ಮಾರ್ಕ್ಸ್ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಜಾಸ್ ಪೈಮ್ 2 ಇಂದ 2 ಅಂಕದ ಒಂದು ಪ್ರಶ್ನೆ 1ನೇ ಪೇಪರಿಂದ, 2ನೇ ಪೇಪರಿಂದ 4 ಅಂಕದ ಸಮ್ಮರಿಯನ್ನ ಆಪ್ಷನ್ ಇಟ್ಕೊಂಡು ಸಮ್ಮರಿಯನ್ನು ಕೂಡ ಕೇಳಿದ್ದಾರೆ. 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ 3ನೇ ಪೇಪರಿಂದ, 4ನೇ ಪೇಪರಿಂದ 4 ಅಂಕದ ಸಮ್ಮರಿ ಆಪ್ಷನ್ ಇರ್ತಕ್ಕಂಥ ಸಮ್ಮರಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಇನ್ನ ಬ್ಯಾಲಡ್ ಆಫ್ ಟೆಂಪೆಸ್ಟ್ ಇಂದ 3 ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಪತ್ರಿಕೆ 1, 2, 3 ಈ 3ರಲ್ಲೂ ಕೂಡ ಸಮ್ಮರಿಯನ್ನೇ ಕೇಳಿದ್ದಾರೆ. ಇನ್ನು 4ನೇ ಪ್ರಶ್ನೆ ಪತ್ರಿಕೆಯಲ್ಲಿ 3 ಅಂಕದ ಎಕ್ಸ್ಟ್ರಾಕ್ಟ್ ಅನ್ನು ಕೂಡ ಕೇಳಿದರೆ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇಂದ ಸಮ್ಮರಿನೂ ಬರ್ಬೋದು, ಎಕ್ಸ್ಟ್ರಾಕ್ಟ್ ಕೂಡ ಬರ್ಬೋದು. ದ ಬ್ಲೈಂಡ್ ಬಾಯ್ ಇಂದ ಇಲ್ಲಿ ಕೋಡ್ ಫ್ರಮ್ ದ ಮೆಮೊರಿ ಇರತಕ್ಕಂಥ ಅಂದ್ರೆ 4 ಪ್ರಶ್ನೆ ಪತ್ರಿಕೆಗಳಲ್ಲೂ ಕೋಡ್ ಫ್ರಮ್ ಮೆಮೊರಿನೇ ಕೇಳಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಮತ್ತೆ ದ ಬ್ಲೈಂಡ್ ಬಾಯ್ 2 ಆಪ್ಷನ್ ಇರ್ತದೆ. ಆ ಆಪ್ಷನ್ ಯಾವ್ದಾದ್ರು ಒಂದನ್ನು ಬರಿಬೇಕಾಗ್ತದೆ ನಾವು. ಇವೆರಡಲ್ಲೂ ಏನು ವ್ಯತ್ಯಾಸಗಳು ಇಲ್ಲ. ಇನ್ನು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಕೊನೆಯ ಪದ್ಯ ಆಗಿರ್ತಕ್ಕಂಥ ಇದರಲ್ಲಿ 3 ಅಂಕದ ಎಕ್ಸ್ಟ್ರಾಕ್ಟ್ ಅನ್ನ 1ನೇ ಪತ್ರಿಕೆಯಿಂದ, 2 ಅಂಕದ ಒಂದು ಪ್ರಶ್ನೆಯನ್ನ 2ನೇ ಪತ್ರಿಕೆಯಿಂದ, 2 ಅಂಕದ ಒಂದು ಪ್ರಶ್ನೆಯನ್ನ 3ನೇ ಪತ್ರಿಕೆಯಿಂದ, 2 ಅಂಕದ ಒಂದು ಪ್ರಶ್ನೆಯನ್ನ 4ನೇ ಪತ್ರಿಕೆಯಿಂದ ತಗೊಂಡಿರ್ತಕ್ಕಂಥದ್ದು. ಅಂದ್ರೆ ಮೊದಲು ಎಕ್ಸ್ಟ್ರಾಕ್ಟ್ ಕೇಳಿದರೆ, ಆಮೇಲೆ 2 ಅಂಕದ ಪ್ರಶ್ನೆಯನ್ನ 3 ಪೇಪರ್ಗಳಲ್ಲಿ ಕೇಳಿರ್ತಕ್ಕಂಥದ್ದು. ಈ ರೀತಿ ಆ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಇದರ ಆಧಾರದ ಮೇಲೆ ನಾವು ಪರೀಕ್ಷೆಗೆ ತಯಾರಾಗಬೇಕಾಗುತ್ತದೆ. ನಿಮ್ಮೆಲ್ಲರಿಗೂ ವಂದನೆಗಳು ವೀಕ್ಷಕರೇ.